ಹಾಯ್ ಫ್ರೆಂಡ್ಸ್, ಹೆಣ್ಮಕ್ಕಳ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಿದ್ದ ಲಾಯರ್ ದೇವರಾಜೇಗೌಡ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಹಾಗಾದ್ರೆ ಈ ದೇವರಾಜೇಗೌಡ ಯಾರು? ಇವರ ಹಿನ್ನೆಲೆ ಏನು? ರೇವಣ್ಣ ಕುಟುಂಬದ ಮೇಲೆ ಇವರಿಗ್ಯಾಕೆ ಸಿಟ್ಟು? ವರದಕ್ಷಿಣೆ ಕೇಸ್ನಲ್ಲಿ ದೇವರಾಜೇಗೌಡ ಜೈಲಿಗೆ ಹೋಗಿದ್ರಾ? ಇವರು ಮಾಡಿರೋ ಆಸ್ತಿ ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರೈತ ಕುಟುಂಬದಲ್ಲಿ ದೇವರಾಜೇಗೌಡ ಜನನ. ಜಿ ದೇವರಾಜೇಗೌಡ 1976ರ ಆಗಸ್ಟ್ 14ರಂದು ಜನಿಸಿದ್ರು. ಇವರ ತಂದೆ ಗುಂಡೇಗೌಡ, ತಾಯಿ ಹುಚ್ಚಮ್ಮ. 6 ಜನ ಮಕ್ಕಳಲ್ಲಿ ಇವರು ಕೊನೆಯವರು. ಇವರಿಗೆ ಒಬ್ಬ ಅಣ್ಣ ಮತ್ತು 4 ಅಕ್ಕಂದಿರು ಇದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಹೋಬಳಿಯ ಕಾಮಸಮುದ್ರ ಅನ್ನೋ ಗ್ರಾಮ ಇವರ ಹುಟ್ಟೂರು. ಇವರ ತಾಯಿಯ ಊರು ಹೊಳೆನರಸೀಪುರದ ಹರದೂರು ಅಂತ. 9 ವರ್ಷದವರಿದ್ದಾಗ ದೇವರಾಜೇಗೌಡರ ತಂದೆ ತೀರಿಕೊಂಡ್ರು. ಇದಾದ್ಮೇಲೆ ತಾಯಿ ಮತ್ತು ಅಕ್ಕಂದಿರು ಸಾಕಿ ದೊಡ್ಡ ಮಾಡಿದ್ರು. ಇವರದ್ದು ಮಿಡಲ್ ಕ್ಲಾಸ್ ರೈತ ಕುಟುಂಬವಾಗಿತ್ತು. ಕಷ್ಟ ಇದ್ದಿದ್ರಿಂದ ಬರೀ ಅಲಸಂಡೆ ಕಾಳೆ ಇವರಿಗೆ ಊಟವಾಗಿತ್ತು. ಪ್ರಾಥಮಿಕ ಶಿಕ್ಷಣವನ್ನು ಕಾಮಸಮುದ್ರದಲ್ಲಿ ಪಡ್ಕೊಂಡ್ರು. ನಂತರ 10ನೇ ಕ್ಲಾಸ್ ವರೆಗೆ ಹಳೆಕೋಟೆ ಶಾಲೆಯಲ್ಲಿ ಓದಿದ್ರು. ಮುಂದೆ ಓದ್ಬೇಕು ಅನ್ನೋ ಆಸೆ ಇದ್ರೂ ಬಡತನ ಅದಕ್ಕೆ ಅಡ್ಡಿ ಬಂತು. ಓದು ಬಿಟ್ಟು ಬೆಂಗಳೂರಿಗೆ ಪಯಣ. ಓದು ನಿಲ್ಲಿಸಿದ ದೇವರಾಜೇಗೌಡ ಜಸ್ಟ್ 3 ರೂಪಾಯಿ ಹಿಡ್ಕೊಂಡು ಬೆಂಗಳೂರಿಗೆ ಎಂಟ್ರಿ ಕೊಟ್ರು. ಮೆಜೆಸ್ಟಿಕ್ಗೆ ಬಂದ ಇವರಿಗೆ ದಿಕ್ಕೇ ತೋಚದಂತಾಗಿತ್ತು. KR ಪುರಂನ ಹೋಟೆಲ್ ಮಾಲೀಕರೊಬ್ಬರು ಕರ್ಕೊಂಡು ಹೋಗಿ ಕೆಲಸ ಕೊಟ್ರು. ಪ್ಲೇಟು ಲೋಟ ತೊಳ್ಕೊಂಡು ಇರ್ಬೇಕಾಯ್ತು. ಒಂದು ದಿನ ಅಲ್ಲಿ ಕಳೆದ ದೇವರಾಜೇಗೌಡ ಹೇಳದೆ ಕೇಳದೆ ಸೀದಾ ಮಾರ್ಕೆಟ್ಗೆ ಹೋದ್ರು. ರಾಘವೇಂದ್ರ ಟ್ರಾವೆಲ್ಸ್ ಬಳಿ ಹೋಗಿ ಕೆಲಸ ಕೇಳಿದ್ರು. ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡ ದೇವರಾಜೇಗೌಡ ನಂತರದಲ್ಲಿ ಪಾರ್ಟ್ ಟೈಮ್ ಆಗಿ ಸೀರೆ ಅಂಗಡಿಯಲ್ಲೂ ಕೆಲಸಕ್ಕೆ ಹೋಗ್ತಿದ್ರು. ಇವರ ಬುದ್ಧಿವಂತಿಕೆ ಗಮನಿಸಿದ ಟ್ರಾವೆಲ್ ಸಂಸ್ಥೆಯ ಮಾಲೀಕ ಶಿವಣ್ಣ ದೇವರಾಜೇಗೌಡರನ್ನ ಓದಿಸೋಕೆ ನಿರ್ಧರಿಸಿದ್ರು. ನಂತರ ಕಾಲೇಜು ಸೇರಿಕೊಂಡ ದೇವರಾಜೇಗೌಡ ಶಿಕ್ಷಣ ಕಂಟಿನ್ಯೂ ಮಾಡಿದ್ರು. BA ಪದವಿ ಕಂಪ್ಲೀಟ್ ಮಾಡಿದ್ರು. ಇದರ ನಡುವೆ SRS ಟ್ರಾವೆಲ್ಸ್ ನಲ್ಲಿ ಡ್ರೈವರ್ ಆಗಿಯೂ ಕೆಲಸ ಮಾಡಿದ್ರು. ಇದೇ ಟೈಮಲ್ಲಿ ಸ್ವಲ್ಪ ದುಡ್ಡು ಕೂಡ ಮಾಡ್ಕೊಂಡ್ರು. ರಾಜಕೀಯ ಪ್ರವೇಶ ಮತ್ತು ರೇವಣ್ಣ ಜೊತೆ ದ್ವೇಷ. ಊರಿನಲ್ಲಿ ತಾಯಿ ಒಬ್ಬರೇ ಇದ್ದಿದ್ರಿಂದ ಕಾಲಕ್ರಮೇಣ ದೇವರಾಜೇಗೌಡ ಊರಿಗೆ ಹೋಗಿ ನೆಲೆಸಿದ್ರು. 1999ರಲ್ಲಿ ದೇವರಾಜೇಗೌಡ ರಾಜಕೀಯ ಪ್ರವೇಶ ಮಾಡಿದ್ರು. ಆಗ ಹಾಸನ ಸಂಸದರಾಗಿದ್ದ ಪುಟ್ಟಸ್ವಾಮೇಗೌಡರ ಜೊತೆ ಗುರುತಿಸಿಕೊಂಡ್ರು. ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾಗಿ, ಜಿಲ್ಲಾ ಘಟಕದ ಅಧ್ಯಕ್ಷರಾಗಿಯೂ ದೇವರಾಜೇಗೌಡರು ಕೆಲಸ ಮಾಡಿದ್ರು. ಇವರ ತಾಯಿಯ ಹುಟ್ಟೂರಿನ ಆಸ್ತಿ ದೇವೇಗೌಡರ ಕುಟುಂಬದ ಪಾಲಾಗಿದೆ ಅನ್ನೋ ಬೇಸರ ಕೂಡ ಇವರಲ್ಲಿತ್ತು. ಇದೇ ಟೈಮಲ್ಲಿ ಹಾಸನದಲ್ಲಿ ಕಾಂಗ್ರೆಸ್ ನಾಯಕರಾಗಿ ಗುರುತಿಸಿಕೊಳ್ತಿದ್ದ ಇವರನ್ನು ರೇವಣ್ಣ ಭೇಟಿಯಾದ್ರು. ಕಾಂಗ್ರೆಸ್ನಿಂದ ಹೊರಬರುವಂತೆ ಒತ್ತಾಯಿಸಿದ್ರು. ಆದ್ರೆ ಅದಕ್ಕೆ ದೇವರಾಜೇಗೌಡ ಒಪ್ಲಿಲ್ಲ. ವರದಕ್ಷಿಣೆ ಕಿರುಕುಳ ಕೇಸ್ನಲ್ಲಿ ಅರೆಸ್ಟ್. ದೇವರಾಜೇಗೌಡ ಹೇಳೋ ಪ್ರಕಾರ ರೇವಣ್ಣನ ಮಾತಿಗೆ ಒಪ್ಪದ ಕಾರಣ ಇವರ ಫ್ಯಾಮಿಲಿ ಮ್ಯಾಟರ್ಗೆ ರೇವಣ್ಣ ಕುಟುಂಬ ಎಂಟ್ರಿ ಕೊಡ್ತು. ಇವರ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಿದ್ವು. ಅದನ್ನೇ ಅಸ್ತ್ರ ಮಾಡಿಕೊಂಡು ದೇವರಾಜೇಗೌಡ ವಿರುದ್ಧ ಪತ್ನಿ ವರದಕ್ಷಿಣೆ ಕೇಸ್ ದಾಖಲಿಸುವಂತೆ ಮಾಡಿದ್ರು. 13 ದಿನ ದೇವರಾಜೇಗೌಡ ಜೈಲಿನಲ್ಲಿದ್ರು. ನಂತರ ಪತ್ನಿಯೊಂದಿಗೆ ರಾಜಿಯಾಗಿ ಒಟ್ಟಿಗೆ ಜೀವನ ಸಾಗಿಸೋಕೆ ಶುರು ಮಾಡಿದ್ರು. ಆದ್ರೆ ರೇವಣ್ಣ ಕುಟುಂಬದ ಮೇಲಿನ ಸಿಟ್ಟು ಮತ್ತಷ್ಟು ಜಾಸ್ತಿ ಆಯ್ತು. 2010ರಲ್ಲಿ ಬೆಂಗಳೂರಿನಲ್ಲಿದ್ದ ಇವರನ್ನು ಹೊಳೆನರಸೀಪುರ ಪೊಲೀಸರು ಅರೆಸ್ಟ್ ಮಾಡಿದ್ರು. ಹೊಳೆನರಸೀಪುರಕ್ಕೆ ಕರ್ಕೊಂಡು ಹೋಗಿ ಬಟ್ಟೆ ಬಿಚ್ಚಿ ಬರೀ ಒಳ ಉಡುಪಿನಲ್ಲೇ ಕೂರಿಸಿದ್ರು. ಲಾಯರ್ ಆದ್ರು, ಆಸ್ತಿ ಮಾಡಿದ್ರು. ರೇವಣ್ಣರನ್ನ ಎದುರಿಸಲು ದುಡ್ಡು ಮತ್ತು ಶಕ್ತಿ ಬೇಕು ಅನ್ನೋದು ಅಂದು ದೇವರಾಜೇಗೌಡಗೆ ಅರ್ಥವಾಯಿತು. ಹೀಗಾಗಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ್ರು. ಘಟಾನುಘಟಿ ನಾಯಕರು ಕೂಡ ಇವರ ಸಂಪರ್ಕದಲ್ಲಿದ್ರು. ಹೀಗಾಗಿ ಹಂತ ಹಂತವಾಗಿ ದುಡ್ಡು ಮಾಡಿದ್ರು. ಆದ್ರೂ ಇವರಿಗೆ ಚುನಾವಣಾ ರಾಜಕೀಯದಲ್ಲಿ ಅವಕಾಶ ಸಿಗ್ಲಿಲ್ಲ. ನಂತರ ಕಾಂಗ್ರೆಸ್ನಿಂದ ಹೊರಬಂದು ಬಿಜೆಪಿ ಸೇರಿದ್ರು. 2017ರಲ್ಲಿ ಬೆಂಗಳೂರಿನ ಸರ್ವೋದಯ ಲಾ ಕಾಲೇಜಿನಿಂದ ಕಾನೂನು ಪದವಿ ಪಡ್ಕೊಂಡ್ರು. ನಾನು ಲಾಯರ್ ಆಗಿದ್ದೆ ರೇವಣ್ಣ ರಾಜಕೀಯ ಅಂತ್ಯಕ್ಕೋಸ್ಕರ ಅಂತ ಇವರು ಹಲವು ಸಲ ಹೇಳ್ಕೊಂಡಿದ್ದಾರೆ.
ರೇವಣ್ಣ ಕುಟುಂಬದ ವಿರುದ್ಧ ನೂರಾರು ಕೇಸ್ಗಳನ್ನು ಇವರು ಫೈಟ್ ಮಾಡಿದ್ದಾರೆ. 2023ರಲ್ಲಿ ಹೊಳೆನರಸೀಪುರ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ರು. ಆದ್ರೆ ಸೋಲು ಕಂಡ್ರು. ಎರಡೆರಡು ಮದ್ವೆ ಆದ ದೇವರಾಜೇಗೌಡ ಮೊದಲಿಗೆ ಭಾಗ್ಯ ಅನ್ನೋರನ್ನ ಮದ್ವೆ ಆಗಿದ್ರು. 13 ವರ್ಷಗಳ ಕಾಲ ಸಾಂಸಾರಿಕ ಜೀವನ ನಡೆಸಿದ್ರು. 3 ಮಕ್ಕಳು ಆದ್ರು. ಮೊದಲ ಮಗ UPSC ತಯಾರಿ ನಡೆಸ್ತಿದ್ದಾರೆ. ಎರಡನೆಯವರು LLB ಮಾಡ್ತಿದ್ದಾರೆ. ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಮೈಸೂರಿಗೆ ಕೊಟ್ಟು ಮದ್ವೆ ಮಾಡಿದ್ದಾರೆ. ಆದ್ರೆ ನಂತರದಲ್ಲಿ ಪತ್ನಿ ಭಾಗ್ಯ ದೇವರಾಜೇಗೌಡರಿಂದ ವಿಚ್ಛೇದನ ಪಡ್ಕೊಂಡ್ರು. ಕಳೆದ ವರ್ಷ ಮಾಧ್ಯಮದ ಮುಂದೆ ಬಂದಿದ್ದ ಭಾಗ್ಯ ತನ್ನ ಮಾಜಿ ಪತಿ ದೇವರಾಜೇಗೌಡ ನನಗೆ ವರದಕ್ಷಿಣೆ, ದೈಹಿಕ ಮತ್ತು ಮಾನಸಿಕ ಕಿರುಕುಳ ನೀಡಿದ್ರು. ಈಗ ನನಗೂ ಪ್ರಭಾವಿ ರಾಜಕಾರಣಿಗೂ ಸಂಬಂಧ ಇದೆ ಅಂತ ಆರೋಪಿಸಿ ಚಾರಿತ್ರ್ಯ ವಧೆ ಮಾಡ್ತಿದ್ದಾರೆ ಅಂತ ಮಹಿಳಾ ಆಯೋಗಕ್ಕೆ ದೂರು ಕೂಡ ನೀಡಿದ್ರು. ಮೊದಲ ಪತ್ನಿಯ ವಿಚ್ಛೇದನ ನಂತರ ದೇವರಾಜೇಗೌಡರು ಶ್ವೇತಾ ಅನ್ನೋರನ್ನ ಮದ್ವೆ ಆಗಿದ್ದಾರೆ. ಆಸ್ತಿ ಎಷ್ಟು ಕೋಟಿ ಇದೆ ಗೊತ್ತಾ? 2023ರಲ್ಲಿ ದೇವರಾಜೇಗೌಡ ಸಲ್ಲಿಸಿರೋ ಅಫಿಡವಿಟ್ ನಲ್ಲಿ ತಮ್ಮ ಆಸ್ತಿ 80 ಕೋಟಿ ರೂಪಾಯಿ, ಸಾಲ 1,40,00,000 ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ತಮ್ಮ ಆದಾಯದ ಮೂಲ ಲಾಯರ್ ವೃತ್ತಿ ಮತ್ತು ರಿಯಲ್ ಎಸ್ಟೇಟ್ ಅಂತ ಮಾಹಿತಿ ನೀಡಿದ್ದಾರೆ. ಇವರತ್ರ BMW ಸೇರಿದಂತೆ ಹಲವು ಕಾರುಗಳಿವೆ. ಅಲ್ಲದೆ 366 ಗ್ರಾಂ ತೂಕದ ಚಿನ್ನ ಕೂಡ ಇದೆ. ರೇವಣ್ಣಂಗೆ ಬಿಟ್ಟ ಬಾಣ ಈಗ ತಿರುಗು ಬಾಣ. ಹೌದು, HD ರೇವಣ್ಣ ವಿರುದ್ಧ ಹೋರಾಡಿ ಬಿಟ್ಟ ಬಾಣ ಈಗ ವಾಪಸ್ ಬಂದು ಇವರಿಗೇ ಹೊಕ್ಕಿದೆ. ಇವರ ವಿರುದ್ಧವೂ ಲೈಂಗಿಕ ದೌರ್ಜನ್ಯ ಮತ್ತು ಕಿರುಕುಳದ ಆರೋಪ ಕೇಳಿ ಬಂದಿದೆ. ದೇವರಾಜೇಗೌಡ ಸೈಟ್ ಸೇಲ್ ಮಾಡಿಸೋ ವಿಚಾರವಾಗಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ. ಪದೇ ಪದೇ ಅಶ್ಲೀಲವಾಗಿ ವಿಡಿಯೋ ಕಾಲ್ ಮಾಡಿ ಮಾನಸಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಆದ್ರೆ ಈ ಮಹಿಳೆ ವಿರುದ್ಧ ದೇವರಾಜೇಗೌಡ ಕೂಡ ದೂರು ನೀಡಿದ್ರು. ಮಹಿಳೆ ನನಗೆ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಜೊತೆಗೆ ಪ್ರಜ್ವಲ್ ವಿಡಿಯೋ ಲೀಕ್ ಮಾಡಿಸಿದ್ರ ಹಿಂದೆಯೂ ದೇವರಾಜೇಗೌಡರ ಕೈವಾಡ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಆದ್ರೆ ವಿಡಿಯೋ ಲೀಕ್ ಹಿಂದೆ DCM DK ಶಿವಕುಮಾರ್ ಕೈವಾಡ ಇದೆ ಅಂತ ದೇವರಾಜೇಗೌಡ ಆರೋಪಿಸಿದ್ರು. ಇದರ ನಡುವೆ SIT ದೇವರಾಜೇಗೌಡಗೆ ನೋಟಿಸ್ ಕೊಟ್ಟಿತ್ತು. ಇದಾದ್ಮೇಲೆ ದೇವರಾಜೇಗೌಡ ತಲೆಮರೆಸಿಕೊಂಡಿದ್ರು. ಇದೀಗ ಚಿತ್ರದುರ್ಗದ ಹಿರಿಯೂರಿನಲ್ಲಿ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಬಿಜೆಪಿ ನಾಯಕರು ದೇವರಾಜೇಗೌಡ DCM DK ಶಿವಕುಮಾರ್ ಬಗ್ಗೆ ಮತ್ತಷ್ಟು ಮಾಹಿತಿ ಹೊರಹಾಕ್ತಾರೆ ಅನ್ನೋ ಕಾರಣಕ್ಕೆ ಬಂಧಿಸಲಾಗಿದೆ. ಇದು ರಾಜಕೀಯ ಅಂತ ಆರೋಪಿಸಿದ್ದಾರೆ. ಫ್ರೆಂಡ್ಸ್, ಇದು ರೇವಣ್ಣಗೆ ಕೆಡ್ಡ ತೋಡಿ. ಅದೇ ಕೆಡ್ಡಾದಲ್ಲಿ ತಾನು ಬಿದ್ದಿರೋ ವಕೀಲ ದೇವರಾಜೇಗೌಡರ ಜೀವನದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.